ನಮಸ್ಕಾರ. ಡಾಕ್ಟರ್ ಸುನಿಲ್ ತಾಮ್ಗಾಳೆ. ಇವತ್ತಿಂದು ಟಾಪಿಕ್ ನಿಮಗೆ ನಾನು ಎಕ್ಸ್ಪ್ಲನೇಷನ್ ಮಾಡಬೇಕಾದ್ರೆ ದಾಳಿಂಬೆಯಲ್ಲಿ ವಾಟರ್ ಶೂಟು ಅದರದ್ದು ಮಹತ್ವ ಮತ್ತು ಅದರದ್ದು ಪರಿಣಾಮ. ಅದು ವಾಟರ್ ಶೂಟ್ ಬರೋದು ಹೇಗೆ ಅಂದರೆ, ನಮ್ಮ ಬುಡದ ಹತ್ರ ಅತಿ ಪ್ರಮಾಣದಲ್ಲಿ ನೀರು ಆದರೆ ಮತ್ತು ನಾವು ಒಂದು ನಾಟಿ ಮಾಡಿದ ನಂತರ ನಾವು ಅದಕ್ಕೆ ಬೆಡ್ ರೇಜು ಅತಿ ಪ್ರಮಾಣದಲ್ಲಿ ಅರ್ಧ ಅಡಿ, ಮುಕ್ಕಾಲು ಅಡಿ, 1 ಅಡಿ ತನಕ ಮಾಡಿದರೆ ವಾಟರ್ ಅಕ್ಯುಮುಲೇಷನ್ ಆಗಿ ಆ ಕಣ್ಣಿಂದ ಜಾಸ್ತಿ ಪ್ರಮಾಣದಲ್ಲಿ ನಮಗೆ ಒಂದು ಶೂಟ್ಸ್ಗಳು ಹೊರಗಡೆ ಬರ್ತವೆ. ಲೈಟ್ ಗ್ರೀನ್ ಆಗಿ ಶೂಟ್ಸ್ ಬರ್ತಿರ್ತವೆ, ಅದಕ್ಕೆ ವಾಟರ್ ಶೂಟ್ ಅಂತ ಕರಿತೇವೆ. ಸೊ ಈ ಥರ ಒಂದು ಸತತವಾಗಿ ವಾಟರ್ ಶೂಟ್ಸ್ ಬರೋದು ವತಿಯಿಂದ ನಮ್ಮ ಗಿಡದಲ್ಲಿ ಬುಡದಲ್ಲಿ ಎಲ್ಲ ಹೊಸ ಶೂಟ್ಸ್ ಬಂದಾಗೆ ಅದಕ್ಕೆ ಸಕ್ಕಿಂಗ್ ಪೇಸ್ಟ್ಗಳು, ಥ್ರಿಪ್ಸ್ ಎಲ್ಲ ಜಾಸ್ತಿಯಾಗಿ ಅದರದ್ದು ಇಂಡೈರೆಕ್ಟ್ ಆಗಿ ಮೇಲ್ಗಡೆ ಕೂಡ ಅದರದ್ದು ಹಾನಿ ಆಗ್ತಾ ಇರುತ್ತದೆ. ಜೊತೆಯಲ್ಲಿ ಎರಡನೇದು ಡ್ಯಾಮೇಜ್ ಅಂದರೆ ನಮ್ಮ ವಾಟರ್ ಶೂಟ್ಸ್ ವತಿಯಿಂದ ಗಿಡದಲ್ಲಿ ಬ್ಯಾಕ್ಟೀರಿಯಲ್ ಬ್ಲೈಟ್ ಕೂಡ ಬರೋ ಸಾಧ್ಯತೆ ಜಾಸ್ತಿ ಇದೆ. ಮೂರನೇದು, ಸೊ ವಾಟರ್ ಶೂಟ್ ವತಿ ಜಾಸ್ತಿ ಬಂದರೆ ನಾವು ಎಷ್ಟು ಕಟ್ ಮಾಡ್ತೇವೆ ಅಷ್ಟು ಇನ್ಫೆಕ್ಷನ್ ಗಿಡಕ್ಕೆ ಜಾಸ್ತಿ ಹೋಗಿ ಬರೋ ದಿನಗಳಲ್ಲಿ ಅದಕ್ಕೆ ವಿಲ್ಟ್ ಬರೋ ಸಾಧ್ಯತೆ ಇರ್ತದೆ. ಅದರಿಂದ ನಾನಾ ಥರದ ಬೇರೆ ಕಾಯಿಲೆಗಳು ಬಂದು ಗಿಡ ಹೋಗೋ ಸಾಧ್ಯತೆ ಇರುತ್ತೆ. ಆ ಥರ ಪರಿಸ್ಥಿತಿಯಲ್ಲಿ ಒಂದು ವಾಟರ್ ಲಾಸು ಮತ್ತು ಭೂಮಿಯಿಂದ ನ್ಯೂಟ್ರಿಯೆಂಟ್ ಲಾಸ್. ಸೊ ಹೀಗಾಗಿ ವಾಟರ್ ಮತ್ತು ನ್ಯೂಟ್ರಿಯೆಂಟ್ ಲಾಸು ಇಂಡೈರೆಕ್ಟ್ ಆಗಿ ನಮಗೆ ಲಾಸ್ ಆಗೋದು ವತಿಯಿಂದ ಅದು ಬರಲಾರ್ದೆ ನಾವು ಮಾಡ್ಕೋಬೇಕಾಗಿದೆ. ಸೊ ಈ ಥರ ಪರಿಸ್ಥಿತಿಯಲ್ಲಿ ನಾವು ವಾಟರ್ ಶೂಟ್ ಬರಲಾರ್ದೆ ಏನು ಮಾಡ್ಕೋಬೇಕಾದ್ರೆ, ನೀರಿಂದ ಮಹತ್ವ ಅದು ಗಿಡದಿಂದ ಕರೆಕ್ಟ್ ದೂರದಲ್ಲಿ ನಾವೊಂದು ಈ ವೈಟ್ ರೂಟ್ ಸಿಸ್ಟಮ್ ಹತ್ರ ನಮ್ಮ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹೋಗಬೇಕು. ಅಬ್ಸಾರ್ಪ್ಷನ್ ಆಫ್ ವಾಟರ್ ವೈಟ್ ರೂಟ್ಸಿಂದ ಆಗಬೇಕು, ಬೇರಿಂದ. ಅದೇ ಏನಾರ ನೀರು ನಮಗೆ ಬೇರೆ ಹತ್ರ ಬಂದಿದ್ರೆ ಆ ಗಿಡದ ಹತ್ರ ಹೋಗಿ ಜಾಸ್ತಿ ಅಲ್ಲಿ ತಂಪಾಗಿ ಅದು ಅಲ್ಲಿಂದ ವಾಟರ್ ಶೂಟ್ ಜಾಸ್ತಿ ಬರೋಕ್ಕೆ ಚಾಲು ಮಾಡೋದು. ಸೊ ವಾಟರ್ ಶೂಟ್ಸು ಲೋ ವಾಟರ್ ಶೂಟ್ ಕಾನ್ಸೆಪ್ಟಲ್ಲಿ ನಾವು ವರ್ಕ್ ಮಾಡಬೇಕಾದ್ರೆ ಒಂದು ಬೆಡ್ ಒಂದು 2 ಫೀಟು ಅಥವಾ 1.5 ಫೀಟಲ್ಲಿ ಹೈಟ್ ಮಾಡಿ ಅಗಲ 2 ಫೀಟ್ 2.5 ಅಗಲ ಮಾಡಿಕೊಂಡು ಕರೆಕ್ಟಾಗಿ ನಾಟಿ ಮಾಡಿ ಆ ಬೇರುಗಳು ಭೂಮಿಯಿಂದ ಒಳಗಡೆ ಹೋಗಿ ಮಾಡಿ ಆ ನೀರಿನ ಪಾಯಿಂಟ್ ಸ್ವಲ್ಪ ದೂರಗಳು ಇಟ್ಟರೆ ನಮ್ಮ ವಾಟರ್ ಶೂಟ್ಸ್ ಕಡಿಮೆ ಆಗಿ ಗಿಡಕ್ಕೆ ಹಾನಿ ಕಡಿಮೆ ಆಗುತ್ತೆ ಮತ್ತು ವಿಲ್ಟ್ ಪ್ರಮಾಣ ಗಿಡದಲ್ಲಿ ಕಡಿಮೆ ಬರುತ್ತೆ ಅಂತ ಹೇಳ್ತಾರೆ. ಪ್ರತಿ ಒಂದು 15 ದಿನಕ್ಕೆ ತಾವು ಅದಕ್ಕೆ ಒಂದು ವಾಟರ್ ಶೂಟ್ ತೆಗಿಯೋಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಂಡ್ರೆ ಬಹಳ ಉತ್ತಮ. ಈ ವಾಟರ್ ಶೂಟ್ಸು ಒಂದು ಅರ್ಧ ಅಡಿ ಇದೆ. ಒಂದು ಅರ್ಧ ಅಡಿ ಇದ್ದಾಗೆ ನೀವು ತೆಗೆದ್ರೆ ಇದು ಕೆಳಗಡೆದ ಸ್ಟೆಮ್ ಈ ಬರೋ ವಾಟರ್ ಶೂಟ್ ಚಿಕ್ನೆಸ್ಸು ಕಡಿಮೆ ಆಗುತ್ತೆ ನಿಮಗೆ. ಈಗ ನಾವು ಇನ್ನು ಕೈ ಹಿಡಿದ್ರೆ ಕೆಳಗಿಂದ ಮೇಲೆ ತನಕ ಒಂದು ಅರ್ಧ ಅಡಿಯಿಂದ 20 ಸೆಂಟಿಮೀಟರ್ ಒಳಗಡೆ ಇದ್ದಾಗೆ ಕಟ್ ಮಾಡಿದರೆ ಇದರಲ್ಲಿ ಬರೋ ಇಂಜುರಿಗಳು ಕಡಿಮೆ ಆಗಿ ಮತ್ತು ಗಿಡಕ್ಕೆ ಆರೋಗ್ಯ ಮಾತ್ರ ಚೆನ್ನಾಗಿರುತ್ತೆ ಬರುತ್ತೆ. ಈ ವಾಟರ್ ಶೂಟ್ ಆ್ಯಕ್ಚುಲಿ ಹೈಟ್ ಬಂದಾಗ ನಾವು ತೆಗಿಬಾರ್ದು. ಈ ವಾಟರ್ ಶೂಟ್ಸ್ ತೆಗಿಬೇಕಾದ್ರೆ ಇದರದ್ದು ಮ್ಯಾಕ್ಸಿಮಮ್ ಹೈಟ್ 15 ಸೆಂಟಿಮೀಟರಲ್ಲಿ ಇದ್ರೆ ಮಾತ್ರ ತೆಗೆದ್ರೆ ಇದಕ್ಕೆ ಬರೋ ದಿನಗಳಲ್ಲಿ ಏನು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇದೆ ಅದು ಇನ್ಫೆಕ್ಷನ್ ಕಡೆ. ನೋಡಿ, ಇಷ್ಟು ದಪ್ಪ ಕಡ್ಡಿ ನಾವು ಇಲ್ಲಿ ಕಟ್ ಮಾಡಿದರೆ ಇದರಿಂದ ನಮಗೆ ಒಳಗಡೆ ಈ ವಿಲ್ಟ್ ಬರೋಕ್ಕೆ ಏನೇನು ಆರ್ಗ್ಯಾನಿಸಮ್ಸ್ ಇದೆ, ಸಿರಾಟೋಸಿಸ್ ಇರ್ಬೋದು ಅಥವಾ ಬೇರೆ ಥರದ ಯಾವುದೋ ಫ್ಯೂಜೇರಿಯಮ್ ಇರ್ಬೋದು, ನಾನಾ ಥರದ ಇನ್ಫೆಕ್ಷನ್ ನಾವು ಅವಾಯ್ಡ್ ಮಾಡ್ಕೋಬೋದು. ಅರ್ಲಿಯರ್ ಕಟ್ ಮಾಡಿದರೆ ಒಳ್ಳೆ ಇನ್ಫೆಕ್ಷನ್ ಆಗೋದಿಲ್ಲ. ಈ ಥರ ವಾಟರ್ ಶೂಟ್ ನೋಡಿ, ಇದರಲ್ಲಿ ನೀರು ವೇಸ್ಟು, ನಮ್ಮ ಗಿಡಕ್ಕೆ ಹಾಕಿದ್ದು ನಮ್ಮದು ಆಹಾರ ಕೂಡ ಇದಕ್ಕೆ ಒಳ್ಳೆ ಕಾಯಿಗೆ ಡೆವಲಪ್ಮೆಂಟ್ ಆಗುವಂಥ ಎರಡೂ ಕೂಡ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಇದು ಚಿಕ್ಕದಿದ್ದಾಗ ತೆಗೆದ್ರೆ ಎಲ್ಲ ವೇಸ್ಟೇಜ್ ಆಗೋದು ಕಡಿಮೆ ಆಗುತ್ತೆ. ಎರಡನೇದು, ವಾಟರ್ ಶೂಟ್ ತೆಗಿದ ತಕ್ಷಣ ಆ ಕೆಳಗಡೆಯಿಂದ ಭಾಗ ಎಲ್ಲಿ ನಾವು ಗಾಯ ಮಾಡಿ ಅದಕ್ಕೆ ನಾವು ವಾಟರ್ ಶೂಟ್ಸ್ ಕಟ್ ಮಾಡಿರ್ತೇವೆ ಆ ಪರ್ಟಿಕ್ಯುಲರ್ ಪೋರ್ಷನಲ್ಲಿ ತಾವು ಏನು ಮಾಡ್ಬೋದು ಅಂದರೆ, ಒಂದು ಆ್ಯಂಟಿಬಯೋಟಿಕ್ ಕಾಪರ್ ಬೇಸ್ಡ್ ಫಂಗಿಸೈಡ್ COC ಇರ್ಬೋದು, ಒಂದು 2.5 ಗ್ರಾಮ್ಸ್ ಪರ್ ಲೀಟರ್ ತಗೊಂಡು ಆ ಕಟ್ ಆಗಿದ್ದ ಪೋರ್ಷನಿಗೆ ಹಾಕಿದರೆ ಅದರದ್ದು ಇನ್ಫೆಕ್ಷನ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ವಾಟರ್ ಶೂಟ್ ಕಡಿಮೆ ಮಾಡಿ ಅದಕ್ಕೆ ವೇಸ್ಟ್ ಆಗುವಂಥ ಆಹಾರ ಡೈರೆಕ್ಟ್ ನಮ್ಮ ಗಿಡದಲ್ಲಿ ಇರೋ ಫ್ರೂಟು ಮತ್ತು ಈ ಪ್ಲಾಂಟ್ಸಿಗೆ ಬಂದರೆ ಬರೋ ದಿನಗಳಲ್ಲಿ ನಮಗೆ ಹೆಚ್ಚಿಗೆ ಇಳುವರಿ ಮತ್ತು ಹೆಚ್ಚಿಗೆ ಸೈಜು ಮತ್ತು ಗಾತ್ರ ಬರೋಕ್ಕೆ ಸಾಧ್ಯತೆ ಇದೆ.